ಚಾಲಕನ ನಿಯಂತ್ರಣ ತಪ್ಪಿ ಅರಣ್ಯ ಪ್ರದೇಶಕ್ಕೆ ಬಸ್ ನುಗ್ಗಿದ್ದು ಅದೃಷ್ಟವಶಾತ್ ಅನಾಹುತ ತಪ್ಪಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ನಾಲ್ರೋಡ್ ಸಮೀಪ ಈ ಘಟನೆ ನಡೆದಿದೆ. ಹನೂರಿನಿಂದ ಜಲ್ಲಿಪಾಳ್ಯ ಕಡೆಗೆ ತೆರಳುತ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಅರಣ್ಯಕ್ಕೆ ನುಗ್ಗಿದೆ. ಘಟನೆಯಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಅಂತಾರಾಜ್ಯ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಮೋಜು ಮಸ್ತಿ ಮಾಡಲು ಪಾನಿಪುರಿ ವ್ಯಾಪಾರ ಮಾಡುವ ವ್ಯಕ್ತಿಯ ಬೈಕ್ ಕದ್ದಿದ್ದರು. ಆತ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿದಾಗ ಖದೀಮರು ತಗ್ಲಾಕೊಂಡಿದ್ದಾರೆ. ಆದರೆ ತನಿಖೆಗೆ ಇಳಿದ ಪೊಲೀಸರಿಗೆ ಶಾಕ್ ಕಾದಿತ್ತು. ಒಂದು ಬೈಕ್ ಅಲ್ಲ 50 ಬೈಕ್ ಕದ್ದಿರೋದು ಬೆಳಕಿಗೆ ಬಂದಿದೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಪೊಲೀಸ್ ಠಾಣೆಗಳಲ್ಲಿ 20ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯ ಕಳ್ಳರನ್ನ ಕೊನೆಗೂ ಹೊಸಕೋಟೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಆಂಧ್ರದ ಗಡಿ ಭಾಗದಲ್ಲಿ ಬರುವ ಗ್ರಾಮೀಣ ಜನರಿಗೆ 5,000, 10,000ಕ್ಕೆ ಬೈಕ್ ಮಾರಾಟ ಮಾಡಿ ಮೋಜು ಮಸ್ತಿ ಮಾಡ್ತಾ ಇದ್ರು. ಸದ್ಯ ಬಂಧಿತರಿಂದ ಪೊಲೀಸರು ಒಟ್ಟು ಮೌಲ್ಯ 55 ಲಕ್ಷ ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. 34 ವರ್ಷಗಳ ಇತಿಹಾಸವಿರೋ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಸಮಿತಿಯಲ್ಲಿ ಗದ್ದಲ ಸೃಷ್ಟಿಯಾಗಿದೆ. ದೇಗುಲದ ಮಾಜಿ ಅಧ್ಯಕ್ಷ, ಹಾಲಿ ಸಮಿತಿ ನಡುವೆ ಕುರ್ಚಿ ಸಮರ ನಡೀತಾ ಇದ್ದು, ದೇವಸ್ಥಾನಕ್ಕೆ ಭೂದಾನ ಮಾಡಿದ ಕುಟುಂಬದವರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. 34 ವರ್ಷಗಳಿಂದ ಅಧ್ಯಕ್ಷರಾಗಿ ಆಡಳಿತ ನಡೆಸ್ತಾ ಇದ್ದ ಎಚ್ಎಸ್ ಸಾಯಿರಾಮ್ಗೆ ಈ ನಿರ್ಧಾರ ಆಘಾತ ನೀಡಿದೆ. ಇತ್ತೀಚೆಗೆ ಜನಾರ್ದನ ಪೂಜಾರಿ ಸಮ್ಮುಖದಲ್ಲಿ ಸಮಿತಿಯ ನವೀಕರಣ ಮಾಡಲಾಗಿತ್ತು. ಭೂದಾನಿ ಕುಟುಂಬದ ಮತ್ತೊಬ್ಬ ಸದಸ್ಯ ಜಯರಾಮ ಸೋಮಸುಂದರ್ಗೆ ಪಟ್ಟ ಕಟ್ಟಲಾಗಿದೆ. ನೂತನ ಅಧ್ಯಕ್ಷರ ನೇಮಕಾತಿಯಲ್ಲಿ ಸಾಯಿರಾಮ್ ಅಸಮಾಧಾನ ವ್ಯಕ್ತಪಡಿಸಿದ್ದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇದರ ಜೊತೆಗೆ ಅಖಿಲ ಭಾರತ ಬಿಲ್ಲವರ ಸಭೆಯಲ್ಲಿ ಪರ್ಯಾಯ ಸಮಿತಿ ರಚನೆ ಮಾಡಿದ್ದು ಸಾಯಿರಾಮ್ ಅಧ್ಯಕ್ಷರಾಗಿ ನೇಮಿಸಿ ಸಮಿತಿ ಘೋಷಣೆ ಮಾಡಲಾಗಿದೆ. ಸಾಯಿರಾಮ್ ತಂಡದ ಈ ನಡೆಯನ್ನ ಹಾಲಿ ಸಮಿತಿ ಖಂಡಿಸಿದ್ದು, ಮಾಜಿ ಕೇಂದ್ರ ಸಚಿವ ಜನಾರ್ದನ್ ಪೂಜಾರಿ ಕೋಟೆಯಲ್ಲಿ ದೊಡ್ಡ ಬಿರುಕು ಕಾಣಿಸಿಕೊಂಡಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಹಣ ನೀಡುವಲ್ಲಿ ತಾರತಮ್ಯ ಮಾಡಿದ್ದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಚಿಂಚೋಡಿ ಭಾಗದಲ್ಲಿ ಘಟನೆ ನಡೆದಿದೆ. ಓರ್ವ ಕೂಲಿ ಕಾರ್ಮಿಕರಿಗೆ ಒಂದು ದಿನಕ್ಕೆ 370 ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ. ಆದರೆ ಜೆಇ ಮತ್ತು ಬಿಎಫ್ಟಿ ಮನಬಂದಂತೆ ಕೂಲಿ ಹಣ ಜಮಾ ಮಾಡ್ತಾ ಇದೆ. ಒಂದು ದಿನ ಕೆಲಸ ಮಾಡಿದ ಕಾರ್ಮಿಕರಿಗೆ 47 ರೂಪಾಯಿ ಜಮಾ ಮಾಡ್ತಾ ಇದ್ದು, ಮತ್ತೆ ಕೆಲ ಕೂಲಿ ಕಾರ್ಮಿಕರಿಗೆ 190 ರೂಪಾಯಿ ಜಮೆ ಮಾಡ್ತಾ ಇದೆ. ಚಿಂಚೋಡಿ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸದ ಸ್ಥಳಕ್ಕೆ ಉದ್ಯೋಗ ಖಾತ್ರಿ ಜೆಇ ಬರಲ್ಲ, ಎಲ್ಲಿಯೋ ಕುಳಿತು ಯಾವಾಗ್ಲೋ ಬಂದು ನಮ್ಮ ಕೂಲಿ ಕಟ್ ಮಾಡ್ತಾ ಇದ್ದಾರೆ. ಕೂಲಿ ಹಣ ಸರಿಯಾಗಿ ನೀಡುವಂತೆ ಕಾರ್ಮಿಕರು ಆಗ್ರಹಿಸಿದ್ದು, ಕೂಲಿ ತಾರತಮ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.